ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ಈ ಒಂದು ಚಾಲೆಂಜ್ ಅನ್ನ ಮುಂದುವರಿಸ್ತಾ ಇದ್ದೀವಿ. ಸೊ ಚಾಲೆಂಜಿನ 16ನೇ ದಿನ ಇದು, ಆಯ್ತಾ? ಚಾಲೆಂಜಿನ 16th ಡೇ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಪ್ರಶ್ನೆ ಪತ್ರಿಕೆ ಯಾವ್ದಪ್ಪ ಅಂತಂದ್ರೆ ಆಫೀಸರ್ ಗ್ರೇಡ್ 2 ಅಥವಾ ಅಸಿಸ್ಟೆಂಟ್ ಗ್ರೇಡ್ 2 ಅನ್ನುವಂತಹ ಪೇಪರ್ ಅನ್ನ, ಕಮ್ಯುನಿಕೇಶನ್ ಪೇಪರ್, ಕನ್ನಡ, ಇಂಗ್ಲಿಷ್ ಮತ್ತು ಕಮ್ಯುನಿಕೇಶನ್, ಕಂಪ್ಯೂಟರ್ ನಾಲೆಡ್ಜ್ ಇರುವಂತಹ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇದರಲ್ಲಿ ಇಂಗ್ಲಿಷ್ ಗ್ರಾಮರ್ ಕ್ವೆಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಒಂದು ಭರತ್ ಗೌಡ ಕ್ಲಾಸಸ್ ಆಪ್ ಎಕ್ಸ್ಕ್ಲೂಸಿವ್ಲಿ ಪ್ಲೇ ಸ್ಟೋರ್ ನಲ್ಲಿ ಇವಾಗ ಬಿಡುಗಡೆ ಆಗಿದೆ, ಲೈವ್ ಇದೆ. ಸೊ ಯಾರೆಲ್ಲ ಇನ್ನೂ ಭರತ್ ಗೌಡ ಆಪ್ ಅನ್ನ ಡೌನ್ಲೋಡ್ ಮಾಡಿಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ 3 ಕೋರ್ಸಸ್ಗಳು ಸಿಗ್ತದೆ. ಒಂದು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂಥದ್ದು, ಸೊ ಸ್ವತಃ ನಾನೇ ಟೀಚ್ ಮಾಡ್ತಾ ಇರುವಂಥದ್ದು. ಸೊ ನಾನು ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀನಿ. ಅದಕ್ಕೆ ನನಗೆ ತುಂಬಾ ಹೆಲ್ಪ್ ಮಾಡಿದಂಥದ್ದು ಇಂಗ್ಲಿಷ್ ಗ್ರಾಮರ್. ಹಾಗಾಗಿ ನನಗೆ ಯಾವ ರೀತಿ ಅರ್ಥ ಆಗಿದೆ ಅದೇ ರೀತಿಯಲ್ಲಿ ನಾನು ನಿಮಗೆ ಟೀಚ್ ಮಾಡುವಂಥದ್ದು. ಸೊ ಆಲ್ರೆಡಿ 15 ದಿನಗಳ ಏನು PYQ ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ನನ್ನ ಟೀಚಿಂಗ್ ಯಾವ ರೀತಿ ಇರುತ್ತೆ ಅನ್ನುವಂತಹ ಫೇರ್ ಐಡಿಯಾ ನಿಮ್ಗೆ ಇರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಇಂಗ್ಲಿಷ್ ಗ್ರಾಮರ್ ಅನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡುವಂಥದ್ದು ವಿತ್ ಸ್ಪೆಷಲ್ ಫೋಕಸ್ ಆನ್ ವೊಕ್ಯಾಬ್ಲರಿ. ಯಾಕೆ ಸರ್ ವೊಕ್ಯಾಬ್ಲರಿ ಬೇಕು? ಬಿಕಾಸ್ ನೀವು ಯಾವ್ದಾದ್ರು ಎಕ್ಸಾಮ್ ತಗೊಳಪ್ಪ, KE ಆದ್ರೂ ತಗೊಳ್ಳಿ, KPSC ಆದ್ರೂ ತಗೊಳ್ಳಿ, ಅಥವಾ SSC ಆದ್ರೂ ತಗೊಳ್ಳಿ, ನಿಮ್ಗೆ ಸ್ಪೆಷಲ್ ಫೋಕಸ್ ವೊಕ್ಯಾಬ್ಲರಿ ಮೇಲೆ ಇರುತ್ತೆ. ಹಾಗಾಗಿ ಸ್ಪೆಷಲ್ ಫೋಕಸ್ ಅನ್ನ ನಾನು ವೊಕ್ಯಾಬ್ಲರಿಗೆ ಕೊಡ್ತಾ ಇರ್ತೀನಿ. ಅದಾದ್ಮೇಲೆ ನಿಮ್ಗೆ ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್. ಬರೀ ನೋಡಿ ಸರ್, ಕ್ರಿಕೆಟ್ ಅಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡದೆ ಡೈರೆಕ್ಟ್ ಆಗಿ ಮ್ಯಾಚ್ ಅನ್ನ ಆಡಕ್ ಹೋದ್ರೆ ಖಂಡಿತವಾಗ್ಲೂ ಆಗಲ್ಲ. ಸೊ ಅದೇ ರೀತಿ ಎಕ್ಸಾಮ್ ಅನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಅಲ್ಲಿ ನಿಮ್ಗೆ ಗಲಿಬಿಲಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ನೀವೇ ಪರೀಕ್ಷಿಸ್ಕೊಳ್ಬೇಕು. ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು ಅನ್ನೋದಕ್ಕೆ ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್ ಬಹಳ ಉಪಯುಕ್ತವಾಗಿರುತ್ತೆ. ಬರೀ ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್ ಅಲ್ಲ ಇದು. ಸೊ ನಾನು, ಸುಭಾಷ್ ಸರ್ ಮತ್ತು ಯೋಗಾನಂದ್ ಸರ್ ಇಂಗ್ಲಿಷ್, ಕಂಪ್ಯೂಟರ್ ಮತ್ತು ಕನ್ನಡವನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು, ಯಾವ ರೀತಿ ಟೆಸ್ಟ್ ಕ್ವೆಶನ್ಸ್ ಅನ್ನ ಅಟೆಂಡ್ ಮಾಡಬೇಕು ಅಂತ, ಆಯ್ತಾ? ಸೊ ಇದೆಲ್ಲವನ್ನ ಇನ್ಕ್ಲೂಡ್ ಆಗಿರುತ್ತೆ. ಇದು ನಿಮ್ಗೆ ಒಂದು ಕ್ವಿಕ್ ರಿವಿಷನ್ ತರ ಇರುತ್ತೆ, ಎಕ್ಸ್ಪ್ಲನೇಷನ್ ವಿಡಿಯೋಸ್. ಸೊ ಸಬ್ಜೆಕ್ಟ್ ವೈಸ್, ಟಾಪಿಕ್ ವೈಸ್ ಡಿವೈಡ್ ಮಾಡಿದೀನಿ ನಾನು ಟೆಸ್ಟ್ ಸೀರೀಸ್ ನ. ಶೆಡ್ಯೂಲ್ ಅನ್ನ ನಿಮ್ಗೆ ಆಲ್ರೆಡಿ ಕೊಟ್ಟಿರ್ತೀನಿ. ಸೊ ಈ ಒಂದು ಶೆಡ್ಯೂಲ್ ಬೇಕಾದಲ್ಲಿ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ನಾವ್ ಏನು ಇದು ಡಿಸ್ಕಸ್ ಮಾಡ್ತಾ ಇದೀವಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೀವು ಇಂಗ್ಲಿಷ್ ಬೈ ಭರತ್ ಗೌಡ ಅನ್ನುವಂತಹ ಚಾನೆಲ್ ನಲ್ಲಿ ನೀವು ತಗೋಬಹುದು. ಇಂಗ್ಲಿಷ್ ಬೈ ಭರತ್ ಗೌಡ ಅನ್ನುವಂತಹ ಚಾನೆಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ನೀವು ಈ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ? ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಕ್ವೆಶನ್ಸ್. ಯಾವ ರೀತಿ ಪ್ರಶ್ನೆಗಳು ಬಂದಿದೆ? 36ನೇ ಪ್ರಶ್ನೆಯಿಂದ ನಿಮ್ಗೆ ಇಂಗ್ಲಿಷ್ ಬಂದಿರುತ್ತೆ. ಸೊ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಇದೇನು ಆಫೀಸರ್ ಗ್ರೇಡ್ 2 ಅನ್ನುವಂತಹ ಎಕ್ಸಾಮ್ ಇತ್ತು, ಆ ಆಫೀಸರ್ ಗ್ರೇಡ್ 2 ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಅನ್ನುವಂಥದ್ದನ್ನ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸೊ ಮೊದಲನೇದಾಗಿ, ದ ಸಿಸ್ಟಮ್ ಆಫ್ ಸಿಂಗಲ್ ಮ್ಯಾರೇಜ್ ಇಸ್ ಕಾಲ್ಡ್ ಆಸ್. ಸೊ ಏನ್ ಸರ್ ದ ಸಿಸ್ಟಮ್ ಆಫ್ ಸಿಂಗಲ್ ಮ್ಯಾರೇಜ್? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಬಂದಿರುವಂತದ್ದು, ಅಂದ್ರೆ ಒಂದೇ ಸರಿ ಮದುವೆ ಆಗುವಂತದ್ದು, ಹೆಣ್ಣಾಗಲಿ ಗಂಡಾಗಲಿ ಒಂದೇ ಮದುವೆ ಮಾಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ? ಸಿಸ್ಟಮ್ ಆಫ್ ಸಿಂಗಲ್ ಮ್ಯಾರೇಜ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನು ಇದಕ್ಕೆ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನಪ್ಪಾ ಇದಕ್ಕೆ ಅಂತಂದ್ರೆ, ಇದಕ್ಕೆ ನಾವು ಮೋನೋಗಮಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಮೋನೋಗಮಿ. ಸೊ ಇಲ್ಲಿ ಗ್ಯಾಮಿ ಅಂತ ಅಂದ್ರೆ ಮ್ಯಾರೇಜ್ ಅಂತ ಅರ್ಥ. ಮೋನೋ ಅಂದ್ರೆ ಸಿಂಗಲ್, ಸಿಂಗಲ್ ಟೈಮ್, ಒಂದೇ ಸರಿ ಮ್ಯಾರೇಜ್ ಆಗುವಂಥದ್ದು, ಆಯ್ತಾ? ಇದೇ ರೀತಿ ಸರ್ ಸೋಲೋಗೆಮಿ ಅಂತ ಅಂದ್ರೆ ಏನು ಸರ್? ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ ಸೋಲೋಗೆಮಿ ಅನ್ನುವಂಥದ್ದು. ಅಂದ್ರೆ ಏನು? ತನ್ನನ್ನ ತಾವೇ ವಿವಾಹ ಮಾಡ್ಕೊಳ್ಳುವಂಥದ್ದು. ಇಬ್ರಿರಲ್ಲ, ಒಬ್ರೇ ಇರ್ತಾರೆ, ಗಂಡು ಅವರೇ ಹೆಣ್ಣು ಅವರೇ, ಆಯ್ತಾ? ಇವಾಗ ಸ್ವಲ್ಪ ಟ್ರೆಂಡಿಂಗ್ ನಡೀತಾ ಇದೆ. ಅದು ಯಾವ ರೀತಿ ಅಂತ ನನ್ಗೂ ಅರ್ಥ ಆಗಿಲ್ಲ ಇನ್ನು, ಬಟ್ ಇದಕ್ಕೆ ನಾವು ಸೋಲೋಗೆಮಿ ಅಂತ ಕರಿತೀವಿ, ಆಯ್ತಾ? ತಮ್ಮನ್ನ ತಾವೇ ವಿವಾಹ ಮಾಡ್ಕೊಳ್ಳುವಂಥದ್ದನ್ನ ನಾವು ಸೋಲೋಗೆಮಿ ಅಂತ ಕರಿತೀವಿ. ಸರ್ ಒಂದಕ್ಕಿಂತ ಜಾಸ್ತಿ ಸರಿ ಮದ್ವೆ ಆದ್ರೆ ಸರ್, ಈಗ ನಾನು ಒಂದ್ ಸರಿ ಮದ್ವೆ ಆಗೋ ಬದಲು 2-3 ಸರಿ ಮದ್ವೆ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಪಾಲಿಗಮಿ ಅಂತ ಕರಿತೀವಿ. ಪಾಲಿಗೆಮಿ ಅಂತ ಕರಿತೀವಿ. ಸೊ ಮೋನೋಗೆಮಿ ಅಂದ್ರೆ ಒಂದು ಸಾರಿ ಮದುವೆ ಆಗುವಂಥದ್ದು, ಸೋಲೋಗೆಮಿ ಅಂತಂದ್ರೆ ಒಬ್ರನ್ನ ಅವರೇ ಮದುವೆ ಆಗುವಂಥದ್ದು, ಪಾಲಿಗೆಮಿ ಅಂತಂದ್ರೆ ಹಲವಾರು ಮದುವೆಗಳನ್ನ ಮಾಡ್ಕೊಳ್ಳುವಂಥದ್ದು. ಸೊ ಇವಾಗ ಮುಸ್ಲಿಂ ರೂಲರ್ಸ್ ಎಲ್ಲ ನೀವು ಅಕ್ಬರ್ ಅಥವಾ ಈ ಮರಾಠಾಸು ಕೆಲವೊಂದು ರಾಜರು
ಆಯ್ತಾ. ದೇ ಯೂಸ್ ಟು ಪ್ರಾಕ್ಟೀಸ್ ಪಾಲಿಗಮಿ ಅಂತಂದ್ರೆ ರಾಣಿಯರು ಎಷ್ಟೊಂದು ಜನ ಇರ್ತಿದ್ರು. ಮುಘಲ್ ರೂಲರ್ಸ್ ಆಗಿರ್ಬೋದು, ಆಯ್ತಾ, ಡೆಲ್ಲಿ ಸಲ್ತನೇಟ್ ರೂಲರ್ಸ್ ಆಗಿರ್ಬೋದು, ಇವ್ರಿಗೆಲ್ಲ ಒಬ್ಬ ರಾಜನಿಗೆ ಹಲವಾರು ರಾಣಿಯರು ಇರ್ತಿದ್ರು. ಅದನ್ನ ಪಾಲಿಗೆಮಿ ಅಂತ ಕರಿತೀವಿ. ಆಯ್ತಾ. ಮೋನೋಲಿತ್ ಅಂದ್ರೆ ಏನು ಸರ್? ವಾಟ್ ಯು ಮೀನ್ ಬೈ ಮೋನೋಲಿತ್? ಒಂದೇ ಕಲ್ಲು. ಸೊ ಒಂದು ಬೆಟ್ಟ ಒಂದೇ ಕಲ್ಲಿನಲ್ಲಿ ಆಗಿದ್ರೆ ಅದನ್ನ ಮೋನೋಲಿತ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ಒಂದೇ ಒಂದು ನಿಮಿಷ. ಅ ಲಾರ್ಜ್ ಸಿಂಗಲ್ ಬ್ಲಾಕ್ ಆಫ್ ಸ್ಟೋನ್ ಇಸ್ ಕಾಲ್ಡ್ ಆಸ್ ಮೋನೋಲಿತ್. ಸೊ ಒಂದೇ ಕಲ್ಲು, 2-3 ಕಲ್ಲು ಜಾಯಿನ್ ಆಗಿರಲ್ಲ ಇದರಲ್ಲಿ, ಒಂದೇ ಕಲ್ಲು ಇರುತ್ತೆ. ಇದನ್ನ ನಾವು ಮೋನೋಲಿತ್ ಅಂತ ಕರಿತೀವಿ. ಆಯ್ತಾ. ಸೊ ಇವಾಗ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಸಾವನ್ ದುರ್ಗ ಆಗಿರ್ಬೋದು, ಮಧುಗಿರಿ ಬೆಟ್ಟ ಆಗಿರ್ಬೋದು, ಇವೆಲ್ಲ ಏನು? ಇವೆಲ್ಲ ಮೋನೋಲಿತ್ ಬೆಟ್ಟಗಳು. ಅಥವಾ ನಂದಿ ಹಿಲ್ಸ್ ಆಗಿರ್ಬೋದು, ನಂದಿ ಹಿಲ್ ಕೂಡ ಒಂದು ಮೋನೋಲಿತ್. ಆಯ್ತಾ. ಆಮೇಲೆ ಮೊನೋಕಲ್ ಅಂತಂದ್ರೆ ಏನು ಸರ್? ಮೊನೋಕಲ್ ಅಂತಂದ್ರೆ ಈಗ ಕನ್ನಡಕ ಹಾಕೊಳ್ಳಲ್ಲ ನಾವು. ಕನ್ನಡಕಕ್ಕೆ 2 ಇರ್ತದಲ್ವಾ, 2 ಭಾಗಗಳಿರ್ತವೆ. ಸ್ಪೆಕ್ಟಕಲ್ಸ್ಗೆ 2 ಭಾಗ, ಇಲ್ಲೊಂದು ಭಾಗ ಇಲ್ಲೊಂದು ಭಾಗ, ಈ ಕಣ್ಗೊಂದು ಈ ಕಣ್ಗೊಂದು. ಇದನ್ ಬಿಟ್ಟು ಇವಾಗ ಈ ಡೈಮಂಡ್ ಎಲ್ಲ ನೋಡ್ತಾ ಇರ್ತಾರಲ್ಲ, ಚೆಕ್ ಮಾಡ್ತಾ ಇರ್ತಾರಲ್ಲ, ಅವರು ಒಂದೇ ಈ ರೀತಿ ಇಟ್ಕೊಂಡು ನೋಡ್ತಾ ಇರ್ತಾರಲ್ವಾ, ಅದನ್ನ ಮೊನೋಕಲ್ ಅಂತ ಅಂತೀವಿ. ಮೊನೋಕಲ್ ಅಂತ ಕರಿತೀವಿ. ಆಯ್ತಾ. ಇದಾದ್ಮೇಲೆ ಮೋನೋಕ್ರೋಮ್ ಅಂದ್ರೆ ಏನು ಸರ್? ಮೋನೋಕ್ರೋಮ್ ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ ಅಂತ ಕರಿಬಹುದು. ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ. ಸೊ ಒಂದು ಫೋಟೋ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದ್ರೆ ಅದನ್ನ ಮೋನೋಕ್ರೋಮ್ ಅಂತ ಕರಿತೀವಿ. ಆಯ್ತಾ. 37ನೇ ಪ್ರಶ್ನೆಯನ್ನ ನೋಡೋಣ. ಅ ಪರ್ಸನ್ ಹೂ ಬಿಲೀವ್ಸ್ ದಟ್ ಪೀಪಲ್ ಕೆನಾಟ್ ನೋ ವೆದರ್ ಗಾಡ್ ಎಕ್ಸಿಸ್ಟ್ ಆರ್ ನಾಟ್ ಇಸ್ ಕಾಲ್ಡ್ ಆಸ್. ಸೊ ಒಬ್ಬ ಮನುಷ್ಯ ಗಾಡ್ ಇದಾನ ಇಲ್ವಾ ಅಂತ ತಿಳ್ಕೊಳಕ್ ಆಗಲ್ಲ ಅಂತ ಅನ್ನೋನು ಏನಂತ ಕರೀತಾರೆ ಅವನ್ನ? ಸರ್ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ. ಅಥೀಸ್ಟ್ ಅಂತ ಕರಿತೀವಿ ಅಂತ ಹೇಳ್ತೀರಾ. ಬಟ್ ಆಕ್ಚುಲಿ ಏನ್ ಗೊತ್ತಾ? ಅಥೀಸ್ಟ್ ಅಂತಂದ್ರೆ ದೇವ್ರು ಇಲ್ಲ ಅಂತ ಅನ್ನುವಂಥದ್ದು. ಅಥೀಸ್ಟ್ ಅನ್ನುವಂಥದ್ದು. ಥೀಸ್ಟ್ ಅಂತಂದ್ರೆ ದೇವ್ರು ಇದಾನೆ ಅಂತ ನಂಬುವಂಥದ್ದು. ಅಥೀಸ್ಟ್ ಅಂತಂದ್ರೆ ದೇವ್ರು ಇಲ್ಲ ಅಂತ ನಂಬುವಂಥದ್ದು. ದೇವ್ರು ಇದಾನ ಇಲ್ವಾ ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ಆಗ್ನಾಸ್ಟಿಕ್ ಅಂತ ಕರೀತಾರೆ. ಸೊ ನಮ್ಗೆ ದೇವ್ರ ಇದಾನ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ, ಅಂತಹ ಪದಕ್ಕೆ ನಾವು ಆಗ್ನಾಸ್ಟಿಕ್ ಅಂತ ಕರಿತೀವಿ. ಥೀಸ್ಟ್ ಅಂದ್ರೆ ದೇವ್ರಿಗೆ ನಂಬುವಂತವ್ರು, ದೇವ್ರ ಇದಾನೆ ಅಂತ ನಂಬುವಂಥದ್ದನ್ನ ಥೀಸ್ಟ್ ಅಂತ ಕರಿತೀವಿ. ಹಾಗೆ ಏಥೀಸ್ಟ್ ಅಂತಂದ್ರೆ ದೇವ್ರಿಲ್ಲ ಅಂತ ನಂಬುವವನು. ನೊಮ್ಯಾಡ್ ಅಂದ್ರೆ ಏನು ಸರ್? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವಾಗ್ಲೂ ಓಡಾಡ್ತಾ ಇರುವಂತವ್ರು ನೊಮ್ಯಾಡ್ ಅಂತ ಕರಿತೀವಿ. ಆಯ್ತಾ. ನೊಮ್ಯಾಡ್ ಅಂತಂದ್ರೆ ಒಂದೇ ಜಾಗದಲ್ಲಿ ಇರಲ್ಲ, ಓಡಾಡ್ತಾ ಇರ್ತಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇವರನ್ನ ನೊಮ್ಯಾಡ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಒನ್ ಹೂ ಬಿಲೀವ್ಸ್ ದಟ್ ಪೀಪಲ್ ಕೆನಾಟ್ ನೋ ವೆದರ್ ಗಾಡ್ ಎಕ್ಸಿಸ್ಟ್ ಆರ್ ನಾಟ್, ಇದಾನ ಇಲ್ವಾ ಅಂತ ನಾರ್ಮಲ್ ಪರ್ಸನ್ ನೋಡಕ್ಕಾಗಲ್ಲ, ಪ್ರೂವ್ ಮಾಡಕ್ಕಾಗಲ್ಲ ಅಂತ ಬಿಲೀವ್ ಮಾಡುವಂತವ್ರನ್ನ ಆಗ್ನಾಸ್ಟಿಕ್ ಅಂತ ಕರಿತೇವೆ. ಅಗೇನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ನೋಡಿ ವೊಕ್ಯಾಬ್ಯುಲರಿ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ, ಹೌದಲ್ವಾ? ಮುಂದಿನ ಪ್ರಶ್ನೆಯನ್ನ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸರ್ ಸ್ಪೆಲ್ಲಿಂಗ್ ಚೆಕ್. ಈ ಸ್ಪೆಲ್ಲಿಂಗ್ ಚೆಕ್ ಕೂಡ ವೊಕ್ಯಾಬ್ಯುಲರಿಗೆ ಬರುವಂತದ್ದು. ನೋಡಿ ಸರ್, ಫಸ್ಟ್ ಕ್ವೆಶನ್ ವೊಕ್ಯಾಬ್ಯುಲರಿ, ಸೆಕೆಂಡ್ ಕ್ವೆಶನ್ ವೊಕ್ಯಾಬ್ಯುಲರಿ, ಥರ್ಡ್ ಕ್ವೆಶನ್ ವೊಕ್ಯಾಬ್ಯುಲರಿ, ನೆಫೇರಿಯಸ್ ಆಪೋಸಿಟ್ ಕೇಳಿದ್ದಾರೆ ವೊಕ್ಯಾಬ್ಯುಲರಿ. ಆಯ್ತಾ. ಸೊ ಇಲ್ಲಿ ಫಸ್ಟ್ 4 ಪ್ರಶ್ನೆಗಳು ವೊಕ್ಯಾಬ್ಯುಲರಿಗೆ ಸೇರುವಂತದ್ದು. ಆಯ್ತಾ. ವೊಕ್ಯಾಬ್ಯುಲರಿ ಮೇಲೆ ಸ್ಪೆಷಲ್ ಆಗಿ ಫೋಕಸ್ ಅನ್ನ ಮಾಡಬೇಕಾಗತ್ತೆ ನೀವು ನಿಮ್ಮ ಪ್ರಿಪರೇಷನ್ ಅಲ್ಲಿ. ಗ್ರಾಮರ್ನ ಜೊತೆಗೆ ವೊಕ್ಯಾಬ್ಯುಲರಿನೂ ಕೂಡ ಬಹಳಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ನನ್ನ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಏನಿದೆ ಅದರಲ್ಲಿ ನಿಮ್ಗೆ ಗ್ರಾಮರ್ನ ಜೊತೆಗೆ ಗ್ರಾಮರ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಗ್ರಾಮರ್ ಆಲ್ಮೋಸ್ಟ್ ಇನ್ನೇನು ಮುಗಿತಾ ಬಂತು. ವೊಕ್ಯಾಬ್ಯುಲರಿ ಮೇಲೂ ಅಷ್ಟೇ ಒತ್ತನ್ನ, ಅಷ್ಟೇ ಫೋಕಸ್ ಅನ್ನ ಮಾಡ್ತಾ ಇರುವಂತದ್ದು ವೊಕ್ಯಾಬ್ಯುಲರಿಗೆ. ಅರ್ಥ ಆಯ್ತಲ್ವಾ? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ರಣಬೀರ್ ಡ್ಯಾಶ್ ಇಸ್ ಪೇರೆಂಟ್ಸ್ ಡ್ರೀಮ್ಸ್. ಸೊ ರಣಬೀರು ತನ್ನ ತಂದೆ ತಾಯಿಯರ ಇಚ್ಛೆಯನ್ನ ಪೂರೈಸಿದ ಅಥವಾ ತನ್ನ ತಂದೆ ತಾಯಿಯರ ಕನಸನ್ನ ಪೂರೈಸಿದ ಅನ್ನುವಂಥದ್ದು. ಸೊ ಇದರಲ್ಲಿ ಯಾವುದು ಸರಿಯಾದ ಸ್ಪೆಲ್ಲಿಂಗು ಸರ್? ಸೊ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ವೊಕ್ಯಾಬ್ಯುಲರಿಯಲ್ಲಿ ಒಂದು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮತ್ತು ನೋಡ್ಬೇಕಾಗಿರುವಂತಹ ಅಂಶ ಯಾವುದು? ಯಾವಾಗ 2 ಲೆಟರ್ಸ್ಗಳು ರಿಪೀಟ್ ಆಗ್ತಾವಲ್ವಾ, ಇಂತಹ
ವರ್ಡ್ಸ್ ಗಳನ್ನ ನೀವು ಚೆನ್ನಾಗಿ ನೋಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಸರ್, ಅಕಾಮೊಡೇಷನ್, ಇದರಲ್ಲಿ 2C 2M ಬರ್ತಿದೆ, ನೋಡ್ಕೊಬೇಕು. 2C 2M ಬರುತ್ತಾ ಬರಲ್ವಾ ಅನ್ನುವಂಥದ್ದನ್ನ ನೋಡ್ಕೋಬೇಕು. ಅದೇ ರೀತಿ ಫುಲ್ಫಿಲ್ಡ್ ಅಲ್ಲಿ 2L ಬರುತ್ತಾ ಸರ್? 2 ಕಡೆನೂ 2L ಬರುತ್ತಾ? ಬರಲ್ಲ. ಫಸ್ಟ್ ಇಲ್ಲಿ L ಬಂದು ಇಲ್ಲಿ 1L ಬರುತ್ತಾ? ಇಲ್ಲ. ಮೊದಲನೇದಾಗಿ 1L ಬಂದು ಆಮೇಲೆ 2L ಬರುವಂತದ್ದು ಫುಲ್ಫಿಲ್ಡ್ ನ ಸ್ಪೆಲ್ಲಿಂಗ್. ಸೊ ಫುಲ್ಫಿಲ್ಡ್ ಹೆಂಗ್ ಬರಿತೀವಿ? FUL, ಮೊದಲನೇ ಸರಿ 1L, ಆಮೇಲೆ FILLED, ಎರಡನೇ ಸರಿ 2L, ಮೊದಲನೇ ಸರಿ 1L, ಎರಡನೇ ಸರಿ 2L. ಸೊ PYQ ಆಗಿರೋದ್ರಿಂದ ಬಹಳ ಮುಖ್ಯ ಆಗತ್ತೆ ಫುಲ್ಫಿಲ್ಡ್ ಅನ್ನುವಂಥದ್ದು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ದಿ ಆಪ್ಷನ್ ವಿಚ್ ಇಸ್ ಆಪೋಸಿಟ್ ಇನ್ ಮೀನಿಂಗ್ ಟು ದಿ ಅಂಡರ್ಲೈನ್ಡ್ ವರ್ಡ್. ಆಂಟೋನಿಮ್ ಅಂತ ಕೇಳ್ತಾ ಇದ್ದಾರೆ. ಆಂಟೋನಿಮ್ ಅಂದ್ರೆ ಏನು ಸರ್? ವಿರುದ್ಧಾರ್ಥಕ ಪದ. ವಿರುದ್ಧಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ. ಶಿ ಇಸ್ ನೋನ್ ಫಾರ್ ಹರ್ ನೆಫೇರಿಯಸ್ ವೇಸ್ ಆಫ್ ಡೀಲಿಂಗ್ ವಿತ್ ಪೀಪಲ್. ಸರ್ ನೆಫೇರಿಯಸ್ ಅಂತ ಅಂದ್ರೆ ಸರ್ ನೆಗೆಟಿವ್ ಮೀನಿಂಗ್ ಕೊಡುವಂಥದ್ದು. N ಫಾರ್ ನೆಫೇರಿಯಸ್, N ಫಾರ್ ನೆಗೆಟಿವ್. ಸೊ ನೆಗೆಟಿವ್ ಮೀನಿಂಗ್ ಅನ್ನ ಕೊಡುವಂಥದ್ದು. ಏನಿದ್ರ ಅರ್ಥ? ಈವಿಲ್ ಅಂತ ಅರ್ಥ. ಸೊ ನೆಫೇರಿಯಸ್ಗೆ ಸಿನಾನಿಮ್ ಏನು? ಈವಿಲ್, ತುಂಬಾ ಹೀನಾಯವಾಗಿ ಅಂತ ಹೇಳುವಂಥದ್ದು, ಅಥವಾ ಕಟುಕ ರೀತಿಯಲ್ಲಿ ಅಂತ ಹೇಳುವಂಥದ್ದಕ್ಕೆ ನೆಫೇರಿಯಸ್ ಅಂತ ಕರಿತೀವಿ. ನೆಫೇರಿಯಸ್ ಟ್ರಿಕ್ಸ್, ತುಂಬಾ ಹೀನವಾದಂತಹ ಟ್ರಿಕ್ಗಳು. ಇದಕ್ಕೆ ಆಪೋಸಿಟ್ ವರ್ಡ್ ಅನ್ನ ಕೇಳ್ತಾ ಇದ್ದಾರೆ. ಸಿನಾನಿಮ್ ಅಂತ ನಮ್ಗೆ ಗೊತ್ತಾಯ್ತು, ಈವಿಲ್ ಅನ್ನುವಂಥದ್ದು. ಈವಿಲ್ಗೆ ಆಪೋಸಿಟ್ ವರ್ಡ್ ಏನ್ ಸರ್? ಕೈಂಡ್, ಒಳ್ಳೆಯ ರೀತಿಯಲ್ಲಿ. ಸೊ ಹಿ ವಾಸ್ ಅ ಕೈಂಡ್ ಪರ್ಸನ್, ತುಂಬಾ ಒಳ್ಳೆ ವ್ಯಕ್ತಿ ಅವನು. ಎಲ್ಲರನ್ನ ಕೈಂಡ್ ಆಗಿ ನೋಡ್ಬೇಕು, ತುಂಬಾ ಏನು ಒಂದು ಮಾನವೀಯತೆಯಿಂದ ನೋಡ್ಬೇಕು ಅನ್ನುವಂಥದ್ದಕ್ಕೆ ಕೈಂಡ್, ಒಳ್ಳೆಯವರು ಅಂತ ಹೇಳ್ತೀವಿ. ಸೊ ಇಲ್ಲಿ ಕೈಂಡ್ ಅನ್ನುವಂಥದ್ದು ತಿರ್ಗಾ ಹೋಮೋ ನಿಮ್ಸ್ ಆಗತ್ತೆ. ಕೈಂಡ್ಗೆ 2 ರೀತಿಯಾದಂಥದ್ದು. ಒಂದು ಕೈಂಡ್ ಅಂದ್ರೆ ಒಳ್ಳೆಯ ಅಂತ ಅರ್ಥ, ಇನ್ನೊಂದು ಕೈಂಡ್ ಅಂದ್ರೆ ಏನರ್ಥ? ದೀಸ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್, ಅಂದ್ರೆ ಟೈಪ್ಸ್ ಅಂತ ಅರ್ಥ. ವಿಧಗಳು, ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಇನ್ ದ ವರ್ಲ್ಡ್. ತುಂಬಾ ಒಳ್ಳೆ ವ್ಯಕ್ತಿಗಳಿರ್ತಾರೆ, ತುಂಬಾ ಕೆಟ್ಟ ವ್ಯಕ್ತಿಗಳಿರ್ತಾರೆ, ನ್ಯೂಟ್ರಲ್ ವ್ಯಕ್ತಿಗಳಿರ್ತಾರೆ, ಪಾಸಿಟಿವ್ ವ್ಯಕ್ತಿಗಳಿರ್ತಾರೆ. ಸೊ ಟೈಪ್ಸ್ ಅನ್ನೋದಕ್ಕೆ ಕೂಡ ಕೈಂಡ್ ಅಂತ ಕರಿತೀವಿ. ದೇ ಆರ್ ವೇರಿಯಸ್ ಕೈಂಡ್ಸ್ ಆಫ್ ಪೀಪಲ್. ಸೊ 2 ಅರ್ಥಗಳನ್ನ ಒಳಗೊಂಡಿದೆ ಈ ಒಂದೇ ಪದ. ಸೊ ಇದನ್ನ ನಾವೇನಂತ ಕರಿತೀವಿ? ಹೋಮೋಗ್ರಾಫ್ಸ್ ಅಂತ ಕರಿತೀವಿ, ಅಥವಾ ಹೋಮೋನಿಮ್ಸ್ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ. ಫೈಂಡ್ ಔಟ್ ದಿ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ವಿಚ್ ಕಂಟೈನ್ಸ್ ದಿ ಎರರ್. ಸ್ಪಾಟ್ ದ ಎರರ್ ಟೈಪ್ ಆಫ್ ಕ್ವೆಶನ್. ಟೆನ್ಸಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆಯಲ್ಲಿ ಟೆನ್ಸಸ್ ಅಲ್ಲಿ ಎರರ್ ಇದೆ. ಎಲ್ಲಿ ಸರ್ ಎರರ್ ಇರುವಂತದ್ದು? ಲಾಂಗ್ ಲೈಫ್ ಈಸ್ ಡಿಸೈರಬಲ್. ಸರ್ ನೋಡಿ, ಈಸ್ ಅನ್ನುವಂಥದ್ದು ಏನಪ್ಪಾ? ಪ್ರೆಸೆಂಟ್ ಟೆನ್ಸು. ಸೊ ಹಾಗಾಗಿ ನನ್ನ ಇಡೀ ಸೆಂಟೆನ್ಸ್ ಏನಾಗಿರ್ಬೇಕು? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು ಸರ್. ಇಫ್ ಒನ್ ಲಾಂಗ್ ಲೈಫ್ ಇಸ್ ಡಿಸೈರಬಲ್, ಇಫ್ ಒನ್ ಬಿ ಹೆಲ್ದಿ. ಇಲ್ಲಿ ಬಿ ವರ್ಬ್ ಬಂದ್ಬಿಟ್ಟಿದೆ. ಸೊ ಮೂಲ ರೂಪ ಬಂದ್ಬಿಟ್ಟಿದೆ. ಮೂಲ ರೂಪ ಬರಬಾರ್ದು ಬಿಗೆ. ಸೊ ಇಲ್ಲಿ 1 ಅನ್ನುವಂಥದ್ದು ಯಾರು? ಥರ್ಡ್ ಪರ್ಸನ್, ಮೂರನೇ ವ್ಯಕ್ತಿ, ಹಾಗೂ ಮೂರನೇ ವ್ಯಕ್ತಿ ಮತ್ತು ಸಿಂಗ್ಯುಲಾರ್. 1 ಅನ್ನುವಂಥದ್ದು ಏನು? ಸಿಂಗ್ಯುಲಾರ್ ಟೆನ್ಸ್, ಏಕವಚನ. ಯಾವಾಗ ನಾವು ಸಿಂಗ್ಯುಲಾರ್ ಬಂದು ಥರ್ಡ್ ಪರ್ಸನ್ ಫಾರ್ಮ್ ಅಲ್ಲಿ ಬಳಸ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ? ಈಸ್ ಆಗುವಂಥದ್ದು. ಇಫ್ 1 ಈಸ್ ಹೆಲ್ದಿ ಎನ್ನುವಂಥದ್ದು. ಲಾಂಗ್ ಲೈಫ್ ಈಸ್ ಡಿಸೈರಬಲ್ ಇಫ್ 1 ಈಸ್ ಹೆಲ್ದಿ. ಬಿ ಹೆಲ್ದಿ ಅಲ್ಲ. ಹಾಗಾಗಿ ತಪ್ಪೆಲ್ಲಿದೆ? ತಪ್ಪು ಆಪ್ಷನ್ 2 ನಲ್ಲಿದೆ. ಹಾಗೆ ನೋಡಿ, ಅಂಡ್ ಹ್ಯಾಸ್ ಸಮ್ ಮನಿ ಟು ಸ್ಪೇರ್ ಅನ್ನುವಂಥದ್ದು. ಆಯ್ತಾ? ಕರೆಕ್ಟ್ ಅಲ್ವಾ? ಇದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದ್ರೆ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇರಬೇಕು, ಪ್ರೆಸೆಂಟ್ ಸಿಂಪಲ್ ಅಲ್ಲೇ ಇರಬೇಕು. ಬಟ್ ಇಲ್ಲಿ ಬಿ ಅನ್ನುವಂಥದ್ದು ಏನು? ಮೂಲ ರೂಪ. ಬಟ್ ಯಾವಾಗ ನಾವು ಥರ್ಡ್ ಪರ್ಸನ್, ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಮತ್ತು ಏಕವಚನದಲ್ಲಿ ಮಾತಾಡ್ತಾ ಇರ್ತೀವಿ, ಇಲ್ಲಿ ಬಿ ಅನ್ನುವಂಥದ್ದು ಬರಬಾರ್ದು ಸರ್. ಬಿ ನ ಪದಲು ಈಸ್ ಅನ್ನುವಂಥದ್ದು ಬರಬೇಕು. ಬಿ ಬರಬಾರ್ದಾಗಿತ್ತು, ಈಸ್ ಬರಬೇಕಿತ್ತು. ಹಾಗಾಗಿ 2ನೇ ಆಪ್ಷನ್ ಅಲ್ಲಿ ತಪ್ಪಿದೆ. ಅರ್ಥ ಆಯ್ತಲ್ವಾ? ಸೊ ಇದರಲ್ಲಿ ಬಿ ವರ್ಬ್ ಗಳಿಗೆ ನಾನು ಟೈಪ್ಸ್ ಆಫ್ ಫಾರ್ಮ್ಸ್ ಆಫ್ ವರ್ಬ್ಸ್. ಈ ಟೆನ್ಸಸ್ ಅಂದ್ರೆ ಕಾಲಗಳು ಅಲ್ವಾಪ? ಕಾಲಗಳಿಗೆ ತಕ್ಕಂತೆ. ಸೊ ಈ ಕಾಲಗಳಿಗೆ ತಕ್ಕಂತೆ ವರ್ಬ್ಸ್ ಗಳು ಚೇಂಜ್ ಆಗ್ತವೆ. ವರ್ಬ್ಸ್ ಗಳು, ಕ್ರಿಯಾಪದಗಳು ತಮ್ಮ ರೂಪವನ್ನ ಬದಲಾಯಿಸುತ್ತೆ. ಅದೇ ರೀತಿ ಬಿ ಅನ್ನುವಂತಹ ವರ್ಬು ಯಾವ ರೀತಿ ಬದಲಾಗತ್ತೆ? ಐ ವಿಲ್ ಟೆಲ್ ಯು ಲೆಕಾನಿಕಲಿ. ಸೊ ಐ ವಿಲ್ ಗಿವ್ ಯು ಅ ಲೆಕಾನಿಕ್ ಎಕ್ಸ್ಪ್ಲನೇಷನ್.
ಸೊ ಲೆಕಾನಿಕ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಯಾಕೆ ಲೆಕಾನಿಕ್ ಅಂತ ಬಳಸ್ತಾ ಇದ್ದೀನಿ? ಬಿಕಾಸ್ ನೆಕ್ಸ್ಟ್ ಪ್ರಶ್ನೆ ಲೆಕಾನಿಕ್ ಆಗಿದೆ. ಲೆಕಾನಿಕ್ ಅಂತಂದ್ರೆ ತುಂಬಾ ಸಂಕ್ಷಿಪ್ತವಾಗಿ, ತುಂಬಾ ಬ್ರೀಫ್ ಆಗಿ, ಚಿಕ್ಕದಾಗಿ ಅಂತ ಅರ್ಥ. ಆಯ್ತಾ? ಸೊ ಇಲ್ಲಿ ನೋಡಿ, ಬಿ ಅನ್ನುವಂಥದ್ದು ವರ್ಬ್ ಅನ್ನು ಅಂದ್ರೆ ಬೇಸ್ ಫಾರ್ಮ್, ಮೂಲ ರೂಪ ಏನು ಬಿಗೆ? ಬಿ ಅನ್ನುವಂಥದ್ದು. ಸಿಂಪಲ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಪಾಸ್ಟ್ ಸಿಂಪಲ್ ಟೆನ್ಸ್ ಏನಾಗುತ್ತೆ? ಪಾಸ್ಟ್ ಸಿಂಪಲ್ ಟೆನ್ಸು ವಾಸ್ ಅಥವಾ ವರ್ ಆಗುತ್ತೆ. ವರ್ಬ್ 3 ಫಾರ್ಮ್ಸ್ ಆರ್ ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ? ಬಿ ಅನ್ನುವಂಥದ್ದು ಬೀನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗೋ, ವೆಂಟ್, ಗಾನ್, ಗೋಯಿಂಗ್, ಗೋಸ್. ಸೊ ಇದು ಗೋಗೆ ಬೇರೆ ಬೇರೆ ರೂಪಗಳು. ಪಾರ್ಟಿಸಿಪಲ್ ಅಲ್ಲಿ ಗೋ ಅನ್ನುವಂಥದ್ದು ಗಾನ್ ಆಯ್ತು, ಬಿ ಅನ್ನುವಂಥದ್ದು ಬೀನ್ ಆಯ್ತು, ಅಷ್ಟೇ. ಸೊ ಗೋ ಅನ್ನುವಂಥದ್ದು ಗೋಯಿಂಗ್ ಆಗುತ್ತೆ, ಬಿ ಅನ್ನುವಂಥದ್ದು ಬೀಯಿಂಗ್ ಆಗುತ್ತೆ. ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ವರ್ಬ್ 4 ಫಾರ್ಮ್ ಏನಾಗುತ್ತೆ? ಬೀಯಿಂಗ್ ಆಗಿ ಬದಲಾಗತ್ತೆ. ಇದಾದ್ಮೇಲೆ ಒಂದು ವೇಳೆ ಏಕವಚನದಲ್ಲಿದ್ದು, ನನ್ನ ಸಬ್ಜೆಕ್ಟ್ ಏನಾದ್ರೂ ಏಕವಚನದಲ್ಲಿದ್ದು ಮೂರನೇ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಿದ್ರೆ, ಥರ್ಡ್ ಪರ್ಸನ್ ಬಗ್ಗೆ ನಾನು ಮಾತಾಡ್ತಾ ಇದ್ರೆ, ಅವಾಗ ಬಿ ಅನ್ನುವಂಥದ್ದು ಏನಾಗಿ ಬದಲಾಗುತ್ತೆ? ಈಸ್ ಆಗಿ ಬದಲಾಗುತ್ತೆ. ಆಮ್ ಆಗಿ ಅಲ್ಲ, ಈಸ್ ಆಗಿ ಬದಲಾಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ದಿ ಲೆಕಾನಿಕ್ ಎಕ್ಸ್ಪ್ಲನೇಷನ್ ಫಾರ್ ಬಿ ವರ್ಬ್ಸ್. ಸೊ ಇಲ್ಲಿ ನೋಡಿ, ಅಕಸ್ಮಾತ್ ಏನಾದ್ರು ಏಕವಚನ ಥರ್ಡ್ ಪರ್ಸನ್ ಇತ್ತು ಅಂದ್ರೆ ಬಿ ಬದಲು ಏನ್ ಬರಬೇಕು? ಈಸ್ ಬರಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಯಾವ್ದು ಬರಬೇಕು? ಬಿ ಬರಬಾರ್ದಾಗಿತ್ತು, ಈಸ್ ಬರಬೇಕಿತ್ತು. ಅರ್ಥ ಆಯ್ತಾ? ಲಾಂಗ್ ಲೈಫ್ ಈಸ್ ಡಿಸೈರಬಲ್ ಇಫ್ ಒನ್ ಈಸ್ ಹೆಲ್ದಿ. ಬಿ ಹೆಲ್ದಿ ತಪ್ಪು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ಸೊ ಮುಂದಿನ ಪ್ರಶ್ನೆ, ಔಟ್ ಆಫ್ ದಿ 4 alternatives ಚೂಸ್ ದಿ ಒನ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಮೀನಿಂಗ್ ಆಫ್ ದಿ ಗಿವನ್ ವರ್ಡ್. ಸೊ ಮೀನಿಂಗ್ ಅನ್ನ ಕೇಳ್ತಾ ಇದ್ದಾರೆ, ಪದದ ಮೀನಿಂಗ್. ದ ಸೂಪರ್ ಸ್ಟಾರ್ ವಾಸ್ ನೋನ್ ಫಾರ್ ಹಿಸ್ ಲ್ಯಾಕೋನಿಕ್ ಆನ್ಸರ್. ಇವಾಗ ತಾನೇ ನಿಮ್ಗೆ ಹೇಳ್ಕೊಟ್ಟೆ, ದಿಸ್ ವಾಸ್ ಅ ಲ್ಯಾಕೋನಿಕ್ ಎಕ್ಸ್ಪ್ಲನೇಷನ್ ಅಂತ ಅಂದ. ಲ್ಯಾಕೋನಿಕ್ ಎಕ್ಸ್ಪ್ಲನೇಷನ್ ಅಂತಂದ್ರೆ ಏನು? ತುಂಬಾ ಕಡಿಮೆ ಪದಗಳನ್ನ ಬಳಸಿ ಹೇಳುವಂಥದ್ದು, ತುಂಬಾ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆನ್ಸರ್ಗಳು. ಆಯ್ತಾ? ಡಿಸ್ಕ್ರಿಪ್ಟಿವ್ ಆಗಿರುತ್ತಾ? ಇಲ್ಲ. ಬ್ರೀಫ್ ಆಗಿರುತ್ತಾ? ಹೌದು, ತುಂಬಾ ಬ್ರೀಫ್ ಆಗಿರುವಂಥದ್ದು. ಬ್ರೀಫ್ ಅಂದ್ರೆ ತುಂಬಾ ಚಿಕ್ಕದಾದಂತಹ ಒಂದು ಸೆಂಟೆನ್ಸ್ಗಳು ಅಥವಾ ವಾಕ್ಯಗಳು ಅಥವಾ ಏನು ಆನ್ಸರ್ಗಳನ್ನ ನಾವು ಲೆಕಾನಿಕ್ ಆನ್ಸರ್ಸ್ ಅಂತ ಕರಿತೀವಿ. ಡೋಂಟ್ ಗಿವ್ ಮಿ ಲೆಕಾನಿಕ್ ಆನ್ಸರ್ಸ್ ಅಂದಿವೆ. ಸೊ ನಾವೇನೇ ಕೇಳಿದ್ರು ಎಸ್, ಇಲ್ಲ, ಆಗಿಲ್ಲ, ಮಾಡಲ್ಲ, ಹೋಗಲ್ಲ, ಈ ತರ ಆನ್ಸರ್ಸ್ ಅನ್ನ ಕೊಟ್ರೆ ಇದನ್ನ ಲೆಕಾನಿಕ್ ಆನ್ಸರ್ಸ್. ತುಂಬಾ ಚಿಕ್ಕದಾಗಿ, ನೀವು ಹೋಗ್ತ್ಯಾ? ಹೋಗ್ತೀನಿ, ಅಷ್ಟೇ. ಪುಟ್ಟ ಆನ್ಸರ್ಗಳು ಲೆಕಾನಿಕ್ ಆನ್ಸರ್ಸ್. ಸ್ಕ್ಯಾಂಡುಲಸ್ ಅಂತ ಅಂದ್ರೆ ಏನು ಸರ್? ವಾಟ್ ಯು ಮೀನ್ ಬೈ ಸ್ಕ್ಯಾಂಡಲಸ್? ಸ್ಕ್ಯಾಂಡಲಸ್ ಅಂದ್ರೆ ವಿವಾದಾತ್ಮಕವಾದಂಥದ್ದು ಅಂತ. ಸೊ ಸ್ಕ್ಯಾಂಡಲಸ್ ಅಂತ ಅಂದ್ರೆ ವಿವಾದಾತ್ಮಕವಾದಂಥದ್ದು, ಅಂದ್ರೆ ಪಬ್ಲಿಕ್ ಔಟ್ರೇಜ್ ಅನ್ನ ಮಾಡುವಂತಹ ಆನ್ಸರ್ಗಳಿಗೆ ಸ್ಕ್ಯಾಂಡಲಸ್ ಅಂತ ಕರೀತಾರೆ. ವಿವಾದಗಳನ್ನ ಸೃಷ್ಟಿ ಮಾಡುವಂತಹ ಪದಗಳು, ಹೇಳಿಕೆಗಳು, ಸ್ಕ್ಯಾಂಡಲಸ್ ಆನ್ಸರ್ಸ್. ಆಯ್ತಾ? ಇದಾದ್ಮೇಲೆ ಸರ್, ಕೋಪಿಯಸ್ ಅಂದ್ರೆ ಏನು ಸರ್? ಕೋಪಿಯಸ್ ಅಂತಂದ್ರೆ ಹೇರಳವಾದದ್ದು ಅಂತ ಅರ್ಥ. ಕೋಪಿಯಸ್ ಅಂತಂದ್ರೆ ಹೇರಳವಾದದ್ದು ಅಂದ್ರೆ ಬಹಳಷ್ಟು ಕ್ವಾಂಟಿಟಿಯಲ್ಲಿ ಸಿಗುವಂಥದ್ದು, ಹೇರಳವಾಗಿ ಸಿಗುವಂಥದ್ದು, ಅಬಂಡೆಂಟ್ ಆಗಿ ಸಿಗುವಂಥದ್ದು. ಕೋಪಿಯಸ್ಗೆ ಸಮನಾರ್ಥಕ ಪದ ಏನಾಗುತ್ತೆ? ಕೋಪಿಯಸ್ಗೆ ಸಮನಾರ್ಥಕ ಪದ ಏನಾಗುತ್ತೆ ಅಂತಂದ್ರೆ ಅಬಂಡೆಂಟ್. ಆಪೋಸಿಟ್ ವರ್ಡ್ ಏನಾಗುತ್ತೆ ಸರ್? ಆಪೋಸಿಟ್ ವರ್ಡ್ ಕೋಪಿಯಸ್ಗೆ ಆಂಟೋನಿಮ್, ಆಪೋಸಿಟ್ ವರ್ಡ್ ಸ್ಕೇರ್ಸ್. ಸ್ಕೇರ್ಸ್ ಅನ್ನುವಂಥದ್ದು. ಕೋಪಿಯಸ್ ಅಂದ್ರೆ ಅಬಂಡೆಂಟ್, ಸಿನಾನಿಮ್ ಆಯ್ತು. ಆಪೋಸಿಟ್ ವರ್ಡ್ ಸ್ಕೇರ್ಸ್. ಇವೆಲ್ಲ ಮುಖ್ಯ ಆಗತ್ತೆ. ಇವೆಲ್ಲ ನಿಮ್ಮ ನೋಟ್ಸ್ಗೆ ಹೋಗ್ಬೇಕು, ನಿಮ್ಮ ವೊಕ್ಯಾಬ್ಯುಲರಿ ನೋಟ್ಸ್ಗೆ ಹೋಗ್ಬೇಕು ಇವೆಲ್ಲ. ಆಯ್ತಾ? ಎಸ್. ನೋಡಿ, ಇನ್ನೊಂದು ವೊಕ್ಯಾಬ್ಯುಲರಿ ಕ್ವೆಶನ್. ಫಸ್ಟ್ 6 ಕ್ವೆಶನ್ ಅಲ್ಲಿ 5 ಪ್ರಶ್ನೆಗಳು ನಿಮ್ಗೆ ವೊಕ್ಯಾಬ್ಯುಲರಿಯಲ್ಲಿ ಬಂದಿರುವಂತದ್ದು. ಮುಂದಿನ ಪ್ರಶ್ನೆಯನ್ನ ನೋಡಿ. ಮುಂದಿನ ಪ್ರಶ್ನೆ ಜಂಬಲ್ಡ್ ಸೆಂಟೆನ್ಸಸ್. ಪದಗಳೇನಿದಾವೆ ಇಲ್ಲಿ, ಪದಗಳು ವರ್ಡ್ಸ್ ಏನಾಗಿದೆ? ಜಂಬಲ್ಡ್ ಆಗಿದೆ. ಇದನ್ನ ನಾವು ಮೀನಿಂಗ್ಫುಲ್ ವಾಕ್ಯವನ್ನಾಗಿ ಕನ್ವರ್ಟ್ ಮಾಡಬೇಕು ಸರ್. ಸೊ ನಿಮ್ಗೆ ಇಂಗ್ಲಿಷ್ ನ ಗ್ರಾಮರ್ ನಲ್ಲಿ ಬೇಸಿಕ್ ಆಗಿ ಒಂದು ಹೇಳ್ಕೊಡೋದು ಏನಪ್ಪಾ ಅಂತಂದ್ರೆ ಸ್ಟ್ರಕ್ಚರ್, ವಾಕ್ಯದ ರಚನೆ ಹೇಗಿರ್ಬೇಕಂತಂದ್ರೆ, ಮೊದಲು ನನ್ನ ಸಬ್ಜೆಕ್ಟ್ ಬರಬೇಕು, ನಂತರದಲ್ಲಿ ವರ್ಬ್ ಬರಬೇಕು, ನಂತರದಲ್ಲಿ ಆಬ್ಜೆಕ್ಟ್ ಬರಬೇಕು ಸರ್. ಈ ಒಂದು ಪದಗಳಲ್ಲಿ ಸಬ್ಜೆಕ್ಟ್ ಯಾವುದು ಸರ್? ಯು ಅನ್ನುವಂಥದ್ದು, ನೀನು ಅನ್ನುವಂಥದ್ದು ಸಬ್ಜೆಕ್ಟ್. ಸೊ ಯು.
ವರ್ಬ್ ಯಾವುದು ಸರ್? ಲೈಕ್ ಅನ್ನುವಂಥದ್ದು ವರ್ಬು. ಲೈಕ್ ಅನ್ನುವಂಥದ್ದು ವರ್ಬು. ಆಬ್ಜೆಕ್ಟ್ ಯಾವುದು ಸರ್? ಏನನ್ನ ಇಷ್ಟಪಡ್ತೀಯ ನೀನು? ಕಾಫಿಯನ್ನ ಇಷ್ಟಪಡ್ತೀನಿ. ಯು ಲೈಕ್ ಕಾಫಿ. ಆಯ್ತಾ? ಸೊ ಫಸ್ಟ್ ಯಾವ್ದು ಬರಬೇಕು? ಎಫ್ ಬರಬೇಕು. ಎಫ್ ಆದ್ಮೇಲೆ ಯಾವ್ದು ಬರಬೇಕು? ಲೈಕ್ ಅನ್ನುವಂಥದ್ದು ಡಿ ಬರಬೇಕು ಸರ್. ಡಿ ಆದ್ಮೇಲೆ ಯಾವ್ದು ಬರಬೇಕು? ಕಾಫಿ. ಕಾಫಿ ಯಾವುದು? ಬಿ. ಎಫ್ ಆದ್ಮೇಲೆ ಡಿ ಬರಬೇಕು, ಡಿ ಆದ್ಮೇಲೆ ಬಿ ಬರಬೇಕು. ಎಫ್ ಆದ್ಮೇಲೆ ಡಿ, ಡಿ ಆದ್ಮೇಲೆ ಬಿ. ನೋಡಿ ಸರ್, ಫಸ್ಟ್ ಎಫ್ ಎಲ್ಲಿದೆ? ಇಲ್ಲಿ ಡಿ ಇದೆ, ಇಲ್ಲಿ ಎ ಇದೆ, ಬರಲ್ಲ. ಫಸ್ಟ್ ಎಫ್ ಬರಲೇಬೇಕು. ಫಸ್ಟ್ ಎಫ್ ಬರಲೇಬೇಕು. ಎರಡು ಆಪ್ಷನ್ ಇದೆ ಸರ್. ಎಫ್ ಆದ್ಮೇಲೆ ಬಿ ಇದೆ, ಬಿ ಆದ್ಮೇಲೆ ಡಿ ಇದೆ. ನಾನೇನ್ ಹೇಳ್ದೆ? ಎಫ್ ಆದ್ಮೇಲೆ ಡಿ ಬರಬೇಕು, ಡಿ ಆದ್ಮೇಲೆ ಬಿ ಬರಬೇಕು. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಇದರ ಮುಂಚೆ ಸರ್, ವರ್ಬಿನ ಮುಂದೆ ಏನೋ ಒಂದು ಬಂದಿದೆ. ಏನ್ ಬಂದಿದೆ ಸರ್? ಅಡ್ವರ್ಬ್ ಬಂದಿದೆ. ಯು ಆಲ್ವೇಸ್. ಅಡ್ವರ್ಬ್ ಆಫ್ ಟೈಮ್. ಅಡ್ವರ್ಬ್ ಆಫ್ ಟೈಮ್. ಸೊ ವರ್ಬ್ ನ ಮುಂದೆ ಯಾವಾಗ್ಲೂ ಏನ್ ಬರುತ್ತದೆ? ಅಡ್ವರ್ಬ್ ಆಫ್ ಟೈಮ್ ಬರುತ್ತೆ. ಓಕೆ, ಜಸ್ಟ್ ಅ ಸೆಕೆಂಡ್. ಅಡ್ವರ್ಬ್ ಆಫ್ ಟೈಮ್ ಬರುತ್ತೆ. ಇದಾದ್ಮೇಲೆ ಸರ್, ಯು ಆಲ್ವೇಸ್ ಲೈಕ್. ಸೊ ಎಫ್ ಆದ್ಮೇಲೆ ಏನ್ ಬಂತು? ಆಲ್ವೇಸ್ ಅನ್ನುವಂಥದ್ದು ಬಂತು. ಎ ಬಂತು. ಎ ಆದ್ಮೇಲೆ ಡಿ ಬಂತು. ಡಿ ಆದ್ಮೇಲೆ ಏನ್ ಬರಬೇಕು ಸರ್? ಸಿ ಬಂತು. ಯಾಕೆ? ಯು ಆಲ್ವೇಸ್ ಲೈಕ್, ಪ್ರಿಪೋಸಿಷನ್ ಬಂತು. ನೆಕ್ಸ್ಟ್ ಟು. ಯು ಆಲ್ವೇಸ್ ಲೈಕ್ ಟು ಹ್ಯಾವ್ ಕಾಫಿ. ಸಿ ಆದ್ಮೇಲೆ ಇ ಬಂತು, ಇ ಆದ್ಮೇಲೆ ಬಿ ಬಂತು. ಇ ಏನು? ಹ್ಯಾವ್ ಕಾಫಿ. ಏನನ್ನ ಇಷ್ಟಪಡ್ತೀಯ ನೀನು? ಕಾಫಿಯನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀಯ, ಕಾಫಿಯನ್ನ ಕುಡಿಯೋದಕ್ಕೆ ಇಷ್ಟಪಡ್ತೀಯ. ಆಯ್ತಾ? ಸೊ ಹಾಗಾಗಿ ಆಪ್ಷನ್ 1 ನಿಮ್ಮ ಸರಿಯಾದ ಉತ್ತರ ಆಗತ್ತೆ. ಸೊ ಈ ರೀತಿಯಾಗಿ ಜಂಬಲ್ಡ್ ಸೆಂಟೆನ್ಸಸ್ ಅನ್ನ ನೀವು ಸರಿಯಾದ ವಾಕ್ಯವಾಗಿ ಪರಿವರ್ತನೆ ಮಾಡ್ಬೋದು. ಯಾವ ರೀತಿಯಲ್ಲಿ? ಸಬ್ಜೆಕ್ಟ್ ನ ರಚನೆ, ಅಂದ್ರೆ ವಾಕ್ಯದ ರಚನೆ ಗೊತ್ತಿರಬೇಕು ನಿಮ್ಗೆ. ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬರಬೇಕು, ವರ್ಬ್ ಆದ್ಮೇಲೆ ಆಬ್ಜೆಕ್ಟ್ ಬರಬೇಕು, ವರ್ಬ್ ಗಿಂತ ಮುಂಚೆ ಅಡ್ವರ್ಬ್ ಬರಬೇಕು. ಸೊ ನೌನ್ ಗಿಂತ ಮುಂಚೆ ಏನ್ ಬರಬೇಕು? ನೌನ್ ಗಿಂತ ಮುಂಚೆ ಏನ್ ಬರ್ತದೆ? ಅಡ್ಜೆಕ್ಟಿವ್ ಬರ್ತದೆ. ಯು ಆಲ್ವೇಸ್ ಲೈಕ್ ಟು ಹ್ಯಾವ್ ಕಾಫಿ ಅನ್ನುವಂಥದ್ದು ಸರಿಯಾದ ಮೀನಿಂಗ್ಫುಲ್ ಉತ್ತರ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ. ಹೋಮೋಫೋನ್ಸ್. ಹೋಮೋಫೋನ್ಸ್ ಅಂದ್ರೆ ಏನು ಸರ್? ಹೋಮೋಫೋನ್ಸ್ ಮೇಲೆ ಬಂದಿರುವಂತಹ ಪ್ರಶ್ನೆ ಇದು. ಹೋಮೋಫೋನ್ಸ್ ಅಂದ್ರೆ ಏನು? ಫೋನಲ್ಲಿ ಏನ್ ಮಾಡ್ತೀವಿ? ಕೇಳಿಸ್ಕೊಂತೀವಿ ಅಥವಾ ಮಾತಾಡ್ತೀವಿ. ಸೊ ಯಾವ ಎರಡು ಪದಗಳು ಹೇಳೋದಕ್ಕೆ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದೆ. ಯಾವ ಎರಡು ಪದಗಳಿಗೆ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದೆ, ಆದರೆ ಮೀನಿಂಗ್ಗಳು ಚೇಂಜ್ ಇರ್ತವಲ್ವಾ? ಮೀನಿಂಗ್ ಡಿಫ್ರೆಂಟ್ ಇರುವಂತದ್ದು. ಮೀನಿಂಗ್ ಡಿಫ್ರೆಂಟ್ ಇರ್ತದೆ, ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದೆ. ಇಂತಹ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ವೊಕ್ಯಾಬ್ಯುಲರಿಗೆ ಬರುವಂತಹ ಪ್ರಶ್ನೆ. ಎಷ್ಟು ವೊಕ್ಯಾಬ್ಯುಲರಿ ಪ್ರಶ್ನೆ ಸರ್? ಎಷ್ಟು ವೊಕ್ಯಾಬ್ಯುಲರಿ ಪ್ರಶ್ನೆ ನೋಡಿ. 6ನೇ ಪ್ರಶ್ನೆ ವೊಕ್ಯಾಬ್ಯುಲರಿಯಲ್ಲಿ ಸಾಲ್ವ್ ಮಾಡ್ತಾ ಇರುವಂತದ್ದು. ಇಲ್ಲಿನ 43 ಅಂತಂದ್ರೆ 36ರಿಂದ 43, 7 ಪ್ರಶ್ನೆಯಲ್ಲಿ 6ನೇ ಪ್ರಶ್ನೆ, 8 ಪ್ರಶ್ನೆಯಲ್ಲಿ 6ನೇ ಪ್ರಶ್ನೆ ವೊಕ್ಯಾಬ್ಯುಲರಿಗೆ ಸಾಲ್ವ್ ಮಾಡುವಂತದ್ದು. ಸೊ ಹೋಮೋಫೋನ್ಸ್ ಅಲ್ಲಿ ಪ್ರಾಕ್ಟೀಸ್ ಮತ್ತು ಪ್ರಾಕ್ಟೀಸ್ ಸರ್. ಈ ಪ್ರಾಕ್ಟೀಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದು ನೌನ್, ನಾಮಪದ. ಈ ಎಸ್ ಬಂದ್ರೆ ಸರ್ ಇದು ವರ್ಬ್, ಕ್ರಿಯಾಪದ. ಆಸ್ ದ ಸ್ಟೂಡೆಂಟ್ಸ್ ಫೇಲ್ ಟು ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ. ಸೊ ಇಲ್ಲಿ ಪ್ರಾಕ್ಟೀಸ್ ಅನ್ನುವಂಥದ್ದು ವರ್ಬ್ ಆಗಿ ಬದಲಾಗ್ತಾ, ವರ್ಬ್ ನ ಬಳಕೆಯನ್ನ ಮಾಡಬೇಕು. ಸೊ ಇಲ್ಲಿ ನೋಡಿ, ಆಸ್ ದಿ ಸ್ಟೂಡೆಂಟ್ಸ್ ಫೇಲ್ ಟು ಪ್ರಾಕ್ಟೀಸ್, ವರ್ಬ್ ಕ್ರಿಯೆಯನ್ನ ಮಾಡದೇ ಇದ್ರೆ, ಪ್ರಾಕ್ಟೀಸ್ ಅನ್ನುವಂತಹ ಕ್ರಿಯೆಯನ್ನ ಮಾಡದೇ ಇದ್ರೆ, ಪ್ರಯತ್ನವನ್ನ ಪಡದೇ ಇದ್ರೆ, ಅಥವಾ ರಿಪೀಟೆಡ್ ಆಗಿ ನಾವು ಪ್ರಾಕ್ಟೀಸ್ ಮಾಡದೇ ಇದ್ರೆ ಅನ್ನುವಂಥದ್ದು ವರ್ಬು. ಹಾಗಾಗಿ ಮೊದಲನೇ ಸ್ಥಾನದಲ್ಲಿ ಎಸ್ ಬರಬೇಕು ಸರ್. ಪ್ರಾಕ್ಟೀಸ್ ಅನ್ನುವಂಥದ್ದು ಬರಬೇಕು. ಎಲ್ಲಿದೆ? ಆಪ್ಷನ್ 2 ಮತ್ತು ಆಪ್ಷನ್ 4 ಅಲ್ಲಿದೆ. ಆಯ್ತಾ? ಮುಂದೆ ದೇ ಲೂಸ್ ದ ಪ್ರಾಕ್ಟೀಸ್ ಆಫ್ ಹಾರ್ಟ್. ಇಲ್ಲಿ ಸಿ ಬಂತು. ಇಲ್ಲಿ ನಾಮಪದ. ಪ್ರಾಕ್ಟೀಸ್ ಅನ್ನುವಂಥದ್ದು ಏನು? ಈಗ ಫಾರ್ ಎಕ್ಸಾಂಪಲ್ ಪ್ರಾಕ್ಟೀಸಿಂಗ್ ದ ಯೋಗ. ಇಲ್ಲಿ ನೋಡಿ, ಪ್ರಾಕ್ಟೀಸಿಂಗ್ ಯೋಗ ಅಂತಂದ್ರೆ ಯೋಗವನ್ನ ನಾನು ಮಾಡ್ತೀನಿ ಎನ್ನುವಂಥದ್ದು, ಪ್ರಾಕ್ಟೀಸ್ ಮಾಡ್ತೀನಿ ಎನ್ನುವಂಥದ್ದು. ಬಟ್ ಯೋಗ ಪ್ರಾಕ್ಟೀಸ್ ಅಂತ ಅನ್ನುವಂಥದ್ದು ಒಂದು ನಾಮಪದ. ಈ ಯೋಗ ಪ್ರಾಕ್ಟೀಸ್ ಅನ್ನುವಂಥದ್ದು ಒಂದು ನಾಮಪದ. ಆಯ್ತಾ? ಪ್ರಾಕ್ಟೀಸ್ ಅನ್ನುವಂಥದ್ದು ನಾಮಪದವಾಗಿ ಬರುವಂಥದ್ದು. ಹಾಗಾಗಿ ಆರ್ಟ್ ಅಂತ ಹೇಳ್ತಾ ಇದ್ದಾರೆ. ಕಲೆ ಅನ್ನುವಂಥದ್ದು ಒಂದು ಪ್ರಾಕ್ಟೀಸ್.
ಸಿ ಅನ್ನುವಂಥದ್ದು. ಸೊ ಐ ಪ್ರಾಕ್ಟೀಸ್ ಅಂತಂದ್ರೆ ನಾನು ನಾನು ಚಿತ್ರಗಾರ ಅಂತ ಅರ್ಥ. ಈ ಪ್ರಾಕ್ಟೀಸ್ ಅಂದ್ರೆ ಐ ಆಮ್ ಪ್ರಾಕ್ಟಿಸಿಂಗ್, ಕ್ರಿಯೆಯನ್ನ ಮಾಡುವಂಥದ್ದು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಯನ್ನ ನೋಡಿ. ಮುಂದಿನ ಪ್ರಶ್ನೆ ಯಾವುದ್ರ ಮೇಲೆ ಬಂದಿದೆ ಅಂತ. ಚೂಸ್ ದಿ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಅಗೇನ್ ಸರ್, ಕೌನ್ಸೆಲ್ ಮತ್ತು ಕೌನ್ಸಿಲ್ ಇದೇನು ಹೋಮೋಫೋನ್ಸ್. ಅಗೇನ್ ಹೋಮೋಫೋನ್ಸ್ ಮೇಲೆ 2 ಪ್ರಶ್ನೆಗಳು. ದ ಡ್ಯೂಟಿ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸರ್, ಮಿನಿಸ್ಟರ್ಸ್ ಅಂತ ಬಂದಾಗ ಇಲ್ಲಿ ಕೌನ್ಸಿಲ್ ಬರ್ತದೆ. ಸೊ ಕೌನ್ಸೆಲ್ ಬರಲ್ಲ, ಕೌನ್ಸಿಲ್ ಅನ್ನುವಂಥದ್ದು ತಪ್ಪು, ಕೌನ್ಸಿಲ್ ಅನ್ನುವಂಥದ್ದು ಬರ್ತದೆ. ಏನ್ ಸರ್ ಕೌನ್ಸಿಲ್ ಅಂದ್ರೆ? ಕೌನ್ಸಿಲ್ ಅಂತಂದ್ರೆ ಒಂದು ಕಮಿಟಿ, ಒಂದು ತಂಡ ಅಂತ ಅರ್ಥ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಂದು ಟೀಮ್ ಅಂತ ಅರ್ಥ ಕೌನ್ಸಿಲ್ ಅಂತ ಅಂದ್ರೆ. ಆಯ್ತಾ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಆಮೇಲೆ ಒಂದು ಸಂಸ್ಥೆ ಅಂತ ಕೂಡ ಕರಿಬಹುದು. ಕೌನ್ಸಿಲ್ ಅನ್ನ ನಾವು ಒಂದು ಸಂಸ್ಥೆ ಅಂತ ಕೂಡ ಕರಿಬಹುದು. ಆಮೇಲೆ ಈ ಕೌನ್ಸಿಲ್ ಅಂದ್ರೆ ಏನು ಸರ್? ಈ ಕೌನ್ಸಿಲ್ ಅಂದ್ರೆ ಅಡ್ವೈಸ್ ಅಂತ ಅರ್ಥ. ಅಡ್ವೈಸ್ ಅಂದ್ರೆ ಸಲಹೆ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೆಲಸ ಏನು? ರಾಜನಿಗೆ ಸಲಹೆಯನ್ನ ಕೊಡುವಂಥದ್ದು. ಹಾಗಾಗಿ ಇಲ್ಲಿ SCL ಬಂತು, ಇಲ್ಲಿ CIL ಬರ್ತದೆ. ಕೌನ್ಸಿಲ್. ಓಕೆ, ಇಲ್ಲಿ ಕೌನ್ಸಿಲ್ ಬರುತ್ತೆ, ಇಲ್ಲಿ ಕೌನ್ಸೆಲ್ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಆಫ್ಟರ್ ಮೆನಿ ಅಟೆಂಪ್ಟ್ಸ್ ಈ ಗೇವ್ ಔಟ್. ಸರ್, ಇದು ಫ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ನುಡಿಗಟ್ಟಿನಲ್ಲಿ ಇನ್ನೊಂದು ರೀತಿಯಾದಂತಹ ಈಡಿಯಮ್ಸ್ ನಲ್ಲಿ ಬರುವಂತದ್ದು ಫ್ರೇಸಲ್ ವರ್ಬ್ಸ್ ಅಂತ. ಸರ್, ಗೇವ್ ಔಟ್ ಅಂದ್ರೆ ಏನರ್ಥ? ಗೇವ್ ಔಟ್ ಅಂದ್ರೆ ನಿಲ್ಸುವಂತದ್ದು. ಆಫ್ಟರ್ ರೈಡಿಂಗ್ ಫಾರ್ 100 ಕಿಲೋಮೀಟರ್ಸ್ ಮೈ ಬೈಕ್ ಫೈನಲಿ ಗೇವ್ ಔಟ್ ಅಂದ್ರೆ ನನ್ನ ಗಾಡಿ ಕೆಟ್ಟೋಯ್ತು, ಅಥವಾ ಮೈ ಬೈಕ್ ಟೈರ್ ಗೇವ್ ಔಟ್, ನನ್ನ ಗಾಡಿ ಪಂಚರ್ ಆಗೋಯ್ತು. ಗೇವ್ ಔಟ್ ಅಂದ್ರೆ ನಿಲ್ಸುವಂಥದ್ದು, ಕೆಲಸ ಮಾಡೋದಕ್ಕೆ ಅನ್ನುವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಈ ವಾಕ್ಯದ ಮೀನಿಂಗ್ ಅನ್ನ ನೋಡಿ. ಆಫ್ಟರ್ ಮೆನಿ ಅಟೆಂಪ್ಟ್ಸ್ ಈ ಗೇವ್ ಔಟ್ ದ ಐಡಿಯಾ ಆಫ್ ಅರ್ನಿಂಗ್ ಮನಿ ಥ್ರೂ ಗ್ಯಾಮ್ಲಿಂಗ್. ಸೊ ಇವನು ಪದೇ ಪದೇ ಪ್ರಯತ್ನ ಮಾಡಿದ ನಂತರ ಅವನು ಐಡಿಯಾವನ್ನ ಬಿಟ್ಟ, ಆ ಐಡಿಯಾವನ್ನ ತ್ಯಜಿಸ್ದ. ಯಾವ ಐಡಿಯಾವನ್ನ? ಜೂಜಿನ ಮುಖಾಂತರ ದುಡ್ಡನ್ನ ಗಳಿಸುವಂತಹ ಐಡಿಯಾವನ್ನ ತ್ಯಜಿಸ್ದ. ಸೊ ತ್ಯಜಿಸ್ದ ಅನ್ನುವಂತಕ್ಕೆ ಬರುವಂತಹ ಸರಿಯಾದ ಪದ ಯಾವ್ದು ಗೊತ್ತಾ? ಗೇವ್ ಅಪ್ ಅನ್ನುವಂಥದ್ದು ತ್ಯಜಿಸಿದ ಅಂತ ಹೇಳುವಂಥದ್ದು, ಗೇವ್ ಔಟ್ ಅಲ್ಲ. ಹಾಗಾಗಿ ಇಲ್ಲಿ ತಪ್ಪಿದೆ, ಆಪ್ಷನ್ ಬಿ ನಲ್ಲಿ ತಪ್ಪಿದೆ. 2ನೇ ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ. 2ನೇ ಆಪ್ಷನ್ ನಿಮ್ಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ. ಫಿಲ್ ದ ಕರೆಕ್ಟ್ ಆಪ್ಷನ್ ದಟ್ ಅಗ್ರೀಸ್ ಟು ದ ಫಸ್ಟ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್. ಸೊ ಮುಂದಿನ ಪ್ರಶ್ನೆ, ವೆನ್ ಐ ವೆಂಟ್ ದೇರ್. ಇದಾದ್ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾ ಇದಾರೆ. ಯಾವ ಭಾಗವನ್ನ ಹಾಕಿದ್ರೆ ಈ ಒಂದು ವಾಕ್ಯ ಕಂಪ್ಲೀಟ್ ಆಗತ್ತೆ ಅಂತ ಹೇಳ್ತಾ ಇರುವಂತದ್ದು. ಸೊ ನಾನಲ್ಲಿ ಹೋದಾಗ ಪಾಸ್ಟ್ ಟೆನ್ಸ್ ಇದೆ ಸರ್. ಸೊ ನಾನಲ್ಲಿ ಹೋದಾಗ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅಲ್ವಾ? ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಬರೋದ್ರಿಂದ ನನ್ನ ಇಡೀ ವಾಕ್ಯ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕಂದ್ರೆ ನೋಡಿ, ಇಲ್ಲಿ ಫೌಂಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್, ವಾಸ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್. ಇಲ್ಲಿ ನೋಡಿ, ಫೈಂಡ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್, ಈಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್. ತಪ್ಪು. ಇಲ್ಲಿ ಪಾಸ್ಟ್ ಟೆನ್ಸ್ ಬಂದು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಬರಲ್ಲ. ಪಾಸ್ಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸೇ ಬರಬೇಕು. ಇಲ್ಲಿ ನೋಡಿ, ಫೈಂಡ್ ಅನ್ನುವಂಥದ್ದು ಅಗೇನ್ ಪ್ರೆಸೆಂಟ್ ಟೆನ್ಸ್. ತಪ್ಪು. ಪಾಸ್ಟ್ ಇದ್ರೆ ಪಾಸ್ಟ್ ಇರಬೇಕು. ಐ ಫೌಂಡ್ ದಟ್, ಇಲ್ಲಿ ಪಾಸ್ಟ್ ಇದೆ, ಬಟ್ ಇಲ್ಲಿ ಪ್ರೆಸೆಂಟ್ ಇದೆ. ಈಸ್ ಅನ್ನುವಂಥದ್ದು ಪ್ರೆಸೆಂಟ್ ಅಲ್ವಾ ಸರ್? ಇಲ್ಲಿ ಪಾಸ್ಟ್ ಪ್ರೆಸೆಂಟ್ ಹೆಂಗಾಗತ್ತೆ? ಹೌದಲ್ವಾ? ಸೊ ಪಾಸ್ಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕು ನನ್ನ ಪೂರ್ತಿ ವಾಕ್ಯ. ವೆನ್ ಐ ವೆಂಟ್ ದೇರ್ ಐ ಫೌಂಡ್ ದಟ್ ಮೈ ಸಿಸ್ಟರ್ ವಾಸ್ ಸ್ಟಡಿಯಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಟ್ ವಾಸ್ ರೇನಿಂಗ್ ಹೆವಿಲಿ, ಆಲ್ ದಿ ಸ್ಟೂಡೆಂಟ್ಸ್ ವಾಂಟೆಡ್ ಟು ಗೋ ಹೋಮ್ ಅರ್ಲಿ. ಸೊ ತುಂಬಾ ಜಾಸ್ತಿ ಮಳೆ ಬರ್ತಿತ್ತು, ಎಲ್ಲಾರು ಬೇಗ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಯಾರು? ಎಲ್ಲಾರ್ಗೂ ಬೇಗ ಹೋಗ್ಬೇಕಿತ್ತು, ವಿದ್ಯಾರ್ಥಿಗಳು. ಆಲ್ ದಿ ಸ್ಟೂಡೆಂಟ್ಸ್ ಬೇಗ ಹೋಗ್ಬೇಕಿತ್ತು. ಹೆನ್ಸ್ ದೇ ಡಿಸೈಡೆಡ್ ಟು ಸೆಂಡ್ ಡ್ಯಾಶ್ ಸ್ಟೂಡೆಂಟ್. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಅವ್ರು ಏನು ಒಂದು ನಿರ್ಧಾರವನ್ನ ಕೈಗೊಂಡ್ರು ಅಂತಂದ್ರೆ, ಯಾವ ನಿರ್ಧಾರವನ್ನ ಕೈಗೊಂಡ್ರು? ದೇ ಡಿಸೈಡೆಡ್ ಟು ಸೆಂಡ್ ಎ ಸ್ಟೂಡೆಂಟ್. ಸೊ ಇಲ್ಲಿ ಎ ಸ್ಟೂಡೆಂಟ್ ಅನ್ನುವಂಥದ್ದು ಆರ್ಟಿಕಲ್ ಮೇಲೆ ಬಂದಿರುವಂತಹ ಪ್ರಶ್ನೆ. ಆರ್ಟಿಕಲ್ಸ್ ಮೇಲೆ ಇಲ್ಲಿ ಎ ಬರ್ಬೇಕಾ ದಾ ಬರ್ಬೇಕಾ ಅಂತ ಕೇಳ್ತಾ ಇದಾರೆ. ನೋಡಿ, ಇಲ್ಲಿ ಎ ಆಪ್ಷನ್,
ದಾ ಆಪ್ಷನ್. ಎ ಬರ್ಬೇಕಾ ದಾ ಬರ್ಬೇಕಾ? ಸರ್ ಇಲ್ಲಿ ಎ ಬರ್ಬೇಕು. ಯಾಕೆ? ಯಾರನ್ನ ಕಳಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾವುದೋ ಒಬ್ಬ ವಿದ್ಯಾರ್ಥಿಯನ್ನ. ಸೊ ನಾವು ಜನರಲ್ ಆಗಿ ಮಾತಾಡ್ತಾ ಇರುವಂತದ್ದು. ಸೊ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಇಲ್ಲಿ ನಾವು ಎ ಇನ್ಡೆಫಿನೆಟ್ ಆರ್ಟಿಕಲ್ ಅನ್ನ ಬಳಸ್ತೀವಿ. ಎ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸ್ತೀವಿ. ದಾ ಅನ್ನುವಂಥದ್ದು ಅಲ್ಲ. ಸೊ ಮೊದಲು ದಾವನ್ನ ಬಳಸಲ್ಲ. ನಂತರದಲ್ಲಿ ಸರ್ ಯಾರ ಹತ್ರ ಕಳಿಸಿದ್ರು? ಹೆಡ್ ಮಾಸ್ಟರ್ ಹತ್ರ. ಸರ್ ಹೆಡ್ ಮಾಸ್ಟರ್ ಅನ್ನುವಂಥವ್ರು ಸ್ಪೆಸಿಫಿಕ್ ಪರ್ಸನ್ ಅಲ್ವಾ? ಒಂದು ಶಾಲೆಗೆ ಒಬ್ಬರೇ ಹೆಡ್ ಮಾಸ್ಟರ್ಸ್ ಇರ್ತಾರಲ್ವಾ? ಹೆಡ್ ಮಾಸ್ಟರ್ ಇರ್ತಾರಲ್ವಾ? ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ದೀವಿ. ಯಾವಾಗ ನಾವು ಸ್ಪೆಸಿಫಿಕ್ ಆಗಿ ಮಾತಾಡ್ತೀವಿ ಅಲ್ಲಿ ನಾವು ಬಳಸಬೇಕಾಗಿರುವಂತಹ ಆರ್ಟಿಕಲ್ ಯಾವುದು? ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ಯಾವ್ದಪ್ಪ? ದಾ ಅನ್ನುವಂಥದ್ದು. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಇಲ್ಲಿ ಎ ಬಂತು, ಇಲ್ಲಿ ದಾ ಬಂತು. ಓಕೆ, ಫಸ್ಟ್ ಎ ಬರುತ್ತೆ, ಆಮೇಲೆ ದಾ ಅನ್ನುವಂತಹ ಆರ್ಟಿಕಲ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ. ಈ ಪ್ರಶ್ನೆ ಆಕ್ಚುಲಿ ಸ್ವಲ್ಪ ತಪ್ಪಿದೆ. ಏನಪ್ಪಾ ಅಂತಂದ್ರೆ ಮೈ ಬ್ರದರ್ ಡ್ಯಾಶ್ ಟುಮಾರೋ. ಸೊ ಇಲ್ಲಿ ಟುಮಾರೋ ಅನ್ನುವಂಥದ್ದು ಫ್ಯೂಚರ್ ಟೆನ್ಸ್ ಅಲ್ವಾಪ್ಪ? ಫ್ಯೂಚರ್ ಟೆನ್ಸ್ ಆಗಿರೋದ್ರಿಂದ ವಿಲ್ ಅರೈವ್ ಬರ್ಬೇಕಿತ್ತು. ವಿಲ್ ಅರೈವ್ ಟುಮಾರೋ. ಮೈ ಬ್ರದರ್ ವಿಲ್ ಅರೈವ್ ಟುಮಾರೋ ಅನ್ನುವಂಥದ್ದು ಬರಬೇಕು. ಅಕಸ್ಮಾತ್ ಇಲ್ಲಿ ಅರೈವ್ ಅನ್ನುವಂಥದ್ದು ವಿಲ್ ಇಲ್ಲ, ಅಕಸ್ಮಾತ್ ಈ ರೀತಿಯಾಗಿ ಆಪ್ಷನ್ ಕೊಟ್ಟಿಲ್ಲ ಅಂತಂದಾಗ ನಾವು ಈ ಒಂದು ಟೆನ್ಸ್ ಅನ್ನ, ಇದು ಫ್ಯಾಕ್ಟ್, ಇದು ಆಯ್ತಾ, ಒಂದು ಸತ್ಯ ಅಂತ ಹೇಳ್ಬೋದು. ನನ್ನ ತಮ್ಮ ನಾಳೆ ಬರ್ತಾನೆ ಅನ್ನುವಂಥದ್ದು. ಸೊ ಅರೈವ್ಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇಟ್ಟಿರ್ತೀವಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇಟ್ಟಿರ್ತೀವಿ. ಯಾವಾಗ ನನ್ನ ವಾಕ್ಯ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇರುತ್ತೆ, ನನ್ನ ಕ್ರಿಯಾಪದ ಯಾವಾಗ್ಲೂ ಯಾವ್ದ್ರಲ್ಲಿ ಇರ್ಬೇಕು? ವರ್ಬ್ 1 ಅಲ್ಲಿ ಇರ್ಬೇಕು ಅಥವಾ ವರ್ಬ್ 5 ಅಲ್ಲಿ ಇರ್ಬೇಕು. ಸರ್ ವರ್ಬ್ 1 ಅನ್ನುವಂಥದ್ದು ಅರೈವ್, ಅರೈವ್ಸ್ ಅನ್ನುವಂಥದ್ದು ವರ್ಬ್ 5. ಇಲ್ಲಿ ವರ್ಬ್ 1 ಬರಲ್ಲ, ಅರೈವ್ ಬರಲ್ಲ. ಯಾಕೆ? ಬ್ರದರ್ ಅನ್ನುವಂಥದ್ದು 3ನೇ ವ್ಯಕ್ತಿ, ನನ್ನ ತಮ್ಮ ಅನ್ನುವಂಥದ್ದು 3ನೇ ವ್ಯಕ್ತಿ ಮತ್ತು ಏಕವಚನ ಒಬ್ನೇ ಬರ್ತಾ ಇರೋದು. ಸೊ ಮೈ ಬ್ರದರ್, ಬ್ರದರ್ ಅನ್ನುವಂಥದ್ದು ಏಕವಚನ ಮತ್ತು 3ನೇ ವ್ಯಕ್ತಿ. ಹಾಗಾಗಿ 5ನೇ ರೂಪವನ್ನ ನಾವು ಬಳಸ್ತೀವಿ, ಅರೈವ್ಸ್ ಅನ್ನ ಬಳಸ್ತೀವಿ. ಕ್ರಿಯಾಪದದ 5ನೇ ರೂಪ. ಆಯ್ತಾ? ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಎಂಡ್ ಮಾಡೋಣ. 49ನೇ ಪ್ರಶ್ನೆಯಿಂದ ನಾವು ನಾಳೆ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಎಂಡ್ ಮಾಡೋಕ್ಕಿಂತ ಮುಂಚೆ, ಆಸ್ ಐ ಟೋಲ್ಡ್, ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ನಿಮ್ಗೆ ಅವೈಲಬಲ್ ಇರುತ್ತೆ ಆಪ್ ನಲ್ಲಿ. ಭರತ್ ಗೌಡ ಕ್ಲಾಸಸ್ ಅನ್ನುವಂತಹ ಆಪ್ ಅನ್ನ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಬಹುದು. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಪರ್ಚೇಸ್ ಮಾಡಬಹುದು. ಹಾಗೆ ನಾಳೆ ಕೊನೆಯ ದಿನ ಇರುತ್ತೆ ಆಫರ್ಗೆ. ಆಯ್ತಾ? ನಂತರದಲ್ಲಿ ಅದರ ಪ್ರೈಸ್ ಜಾಸ್ತಿ ಆಗುವಂಥದ್ದು. ಸೊ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಇವಾಗೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.